ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಾವಿರ ಕನಸು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹಾಸಿಗೆ ಮೇಲೆ ಆಟ ಮುಂದುವರಿಸಲಾಗದೆ ಅರ್ಧಕ್ಕೆ ನಿಲ್ಲಿಸಲು ಕಾರಣಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬೆಡ್ನಲ್ಲಿ ಆಟ ಮುಂದುವರಿಸಲಾಗದೆ ಮುಜುಗರಕ್ಕೊಳಗಾಗಲು ಕಾರಣಗಳಿವು. ಎಲ್ಲಾ ಪುರುಷರು ಒಂದೇ ರೀತಿಯ ಲೈಂಗಿಕ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಹೀಗಿರುವಾಗ ಕೆಲವರು ಲೈಂಗಿಕವಾಗಿ ಸಮರ್ಥರಾಗಿದ್ದರೆ ಇನ್ನು ಕೆಲವರು ಅಸಮರ್ಥರಾಗಿರ್ತಾರೆ. ನೀವು ಹಾಸಿಗೆಯಲ್ಲಿ ಲೂಸರ್ ಎಂದು ಯಾರೊಬ್ಬರಿಂದಲೂ ಕರೆಸಿಕೊಳ್ಳಲು ಯಾರೂ ಇಷ್ಟಪಡೋದಿಲ್ಲ. ಲೈಂಗಿಕ ಕಾರ್ಯಕ್ಷಮತೆಯು ಪ್ರತಿಯೊಬ್ಬರಿಗೂ ಬಹಳ ಸೂಕ್ಷ್ಮವಾದ ವಿಷಯವಾಗಿದೆ ಮತ್ತು ನೀವು ಅದರಲ್ಲಿ ಉತ್ತಮವಾಗಿಲ್ಲ ಎಂದು ತಿಳಿದುಕೊಳ್ಳುವುದು ನಿಜವಾಗಿಯೂ ಅಸಹಾಯಕತೆಯನ್ನುಂಟು ಮಾಡುತ್ತದೆ. ಪುರುಷರು ಹೆಚ್ಚಾಗಿ ಹಾಸಿಗೆಯಲ್ಲಿ ಲೈಂಗಿಕ ಕಾರ್ಯಕ್ಷಮತೆಯ ಕೊರತೆಯಿಂದ ಬಳಲುತ್ತಿದ್ದಾರೆ. ಸಂಭೋಗದ ಸಮಯದಲ್ಲಿ ತಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲು ಸಾಧ್ಯವಾಗದಿದ್ದಾಗ ಅವರು ಮುಜುಗರ, ನಾಚಿಕೆ ಮತ್ತು ಸಂಪೂರ್ಣವಾಗಿ ನಿರಾಸೆ ಅನುಭವಿಸುತ್ತಾರೆ. ಲೈಂಗಿಕ ಸಮಯದಲ್ಲಿ ಕೆಲವು ಪುರುಷರು ಸೋತವರಂತೆ ಏಕೆ ಭಾವಿಸುತ್ತಾರೆ ಎಂಬುದಕ್ಕೆ ಕೆಲವು ಸಂಭವನೀಯ ಕಾರಣಗಳನ್ನು ಇಲ್ಲಿ ನೀಡಲಾಗಿದೆ. ಅಕಾಲಿಕ ಸ್ಖಲನ. ಹೆಚ್ಚಿನ ಪುರುಷರು ಅಕಾಲಿಕ ಸ್ಖಲನದ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಹೀಗಾಗಿ ಅವರಿಗೆ ತಮ್ಮ ಸಂಗಾತಿಯನ್ನು ನೋಡಲು ಸಹ ಮುಜುಗರವಾಗುತ್ತದೆ. ಇದು ಸಂಗಾತಿಯ ಲೈಂಗಿಕತೆಯ ಮನಸ್ಥಿತಿಯನ್ನು ಹಾಳುಮಾಡುತ್ತದೆ. ಪುರುಷರು ಇದರಿಂದಾಗಿ ಮತ್ತಷ್ಟು ಆತಂಕಕ್ಕೊಳಗಾಗುತ್ತಾರೆ. ಮಹಿಳೆಯರು ಎಂದಿಗೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಬೇಗನೆ ಕ್ಲೈಮ್ಯಾಕ್ಸ್ಗೆ ತಲುಪುವುದು. ಕೆಲವು ಪುರುಷರು ಎಷ್ಟೇ ಪ್ರಯತ್ನಿಸಿದರೂ 1 ನಿಮಿಷದೊಳಗೆ ತ್ವರಿತವಾಗಿ ಕ್ಲೈಮ್ಯಾಕ್ಸ್ ತಲುಪುತ್ತಾರೆ. ಇದು ಅವರಲ್ಲಿ ತಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿಲ್ಲ ಎಂಬ ಭಾವನೆ ಅವರ ಮನಸ್ಸಿನಲ್ಲಿರುತ್ತದೆ. ಇದು ಅವರನ್ನು ಮುಜುಗಲ ಮತ್ತು ನಾಚಿಕೆಗೀಡಾಗಿಸುತ್ತದೆ. ಮಹಿಳೆಯರು ಲೈಂಗಿಕ ಪರಾಕಾಷ್ಠೆಯನ್ನು ತಲುಪಲು ಸಾಕಷ್ಟು ಸಮಯ ತೆಗೆದುಕೊಳ್ಳುವುದರಿಂದ ಪುರುಷರ ಮನಸ್ಸಿನಲ್ಲಿ ಒಂದು ರೀತಿಯ ಕೊರಗಿರುತ್ತದೆ. ನಿಮ್ಮ ಸಂಗಾತಿಯ ಟೀಕೆಗಳನ್ನು ಆಲಿಸುವುದು. ಕೆಲವು ಮಹಿಳೆಯರು ತಮ್ಮ ಸಂಗಾತಿಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಲು ಹಿಂದೆ ಸರಿಯುವುದಿಲ್ಲ. ಅಂತಹವರು ತಮ್ಮ ಸಂಗಾತಿಯ ಲೈಂಗಿಕ ಕಾರ್ಯಕ್ಷಮತೆಯ ಬಗ್ಗೆ ಟೀಕಿಸುತ್ತಾರೆ ಮತ್ತು ಅವರನ್ನು ಲೂಸರ್ ಎಂದು ಕರೆಯುತ್ತಾರೆ. ಪುರುಷರನ್ನು ಕೈಲಾಗದವರು ಎಂದು ಟೀಕಿಸುವುದು ನಿಜಕ್ಕೂ ಅವರ ಸ್ವಾಭಿಮಾನವನ್ನು ನಾಶಪಡಿಸಿದಂತಾಗುತ್ತದೆ. ಕೆಲವರಿಗೆ ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ಇಷ್ಟವಿಲ್ಲ. ಕೆಲವು ಪುರುಷರು ತಮ್ಮ ಆರಾಮ ವಲಯದಿಂದ ಹೊರಬರಲು ಇಷ್ಟಪಡುವುದಿಲ್ಲ. ಹಾಗಾಗಿ ಲೈಂಗಿಕತೆಯ ವಿಷಯದಲ್ಲಿ ಹೊಸ ಲೈಂಗಿಕ ಭಂಗಿಯನ್ನು ಪ್ರಯತ್ನಿಸಲು ಇಷ್ಟಪಡುವುದಿಲ್ಲ. ತಮ್ಮದೇ ಆದ ಮೂಲಭೂತ ಲೈಂಗಿಕ ಭಂಗಿಗಳನ್ನು ಮಾತ್ರ ಪ್ರಯತ್ನಿಸುತ್ತಾರೆ. ಇದರಿಂದ ಸಂಗಾತಿಗೆ ಬೇಸರವಾಗಬಹುದು. ಸಂಗಾತಿಗೆ ಬೇರೆ ರೀತಿಯ ಲೈಂಗಿಕ ಭಂಗಿಯನ್ನು ಪ್ರಯತ್ನಿಸಲು ಇಷ್ಟವಿದ್ದರೂ ತನ್ನ ಸಂಗಾತಿಯಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಕೊರತೆ. ಪುರುಷರು ಸ್ವಾಭಿಮಾನ ಮತ್ತು ಆತ್ಮನ ಪರಿಣಾಮ ಬೀರುತ್ತದೆ. ಪುರುಷರಿಗೆ ತಮ್ಮ ಮೇಲೆಯೇ ವಿಶ್ವಾಸವಿಲ್ಲದಿದ್ದರೆ ಅವರು ಲೈಂಗಿಕತೆಯನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಿಲ್ಲ. ಇದು ದಂಪತಿಗಳ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಮಿತಿಮೀರಿದ ಹಸ್ತಮೈಥುನ. ಹೆಚ್ಚಿನವರು ತಮ್ಮ ಯೌವನದಲ್ಲಿ ಹಸ್ತಮೈಥುನವನ್ನು ಮಾಡುತ್ತಾರೆ. ಹದಿಹರೆಯರಲ್ಲಿ ಹಸ್ತಮೈಥುನವು ನಂತರ ಅವರ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಲೈಂಗಿಕ ಸಮಯದಲ್ಲಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದಿರುವುದಕ್ಕೆ ಹಸ್ತಮೈಥುನ ಕಾರಣವೆಂದು ಪರಿಗಣಿಸುತ್ತಾರೆ. ಧನ್ಯವಾದಗಳು.